ಕಲ್ಪವೃಕ್ಷ ಕಾಮಧೇನು ಸದೃಶರಾದಂತಹ ವರಮಂತ್ರಾಲಯ ಬೃಂದಾವನ ಸ್ಥಿತ ಶ್ರೀ ರಾಘವೇಂದ್ರ ಗುರು ಸಾರ್ವಭೌಮರ 352ನೇ ವರ್ಷದ ಆರಾಧನಾ ಮಹೋತ್ಸವ ಅಧುನಾಪೀಠದಲ್ಲಿ ವಿರಾಜಮಾನರಾದಂತಹ ಶ್ರೀ ಶ್ರೀ ಸುಬುಧೇಂದ್ರ ತೀರ್ಥ ಶ್ರೀಪಾದಂಗಳವರ ಘನ ಅಧ್ಯಕ್ಷತೆಯಲ್ಲಿ ಸಪ್ತ ರಾತ್ರೋತ್ಸವದ ಹೆಸರಿನಿಂದ ಇವತ್ತಿನಿಂದ ಕಾರ್ಯಕ್ರಮ ಶುರುವಾಗುತ್ತದೆ. ಒಂದು ವಾರ ಕಾಲ ಇರುತ್ತದೆ ಸಪ್ತರಾತ್ರೋತ್ಸವ. ಇಂದು ಶ್ರೀಪಾದಂಗಳವರು ಧ್ವಜಾರೋಹಣ ಮಾಡೋದ ಮೂಲಕ ಎಲ್ಲ ಕಾರ್ಯಕ್ರಮಗಳಿಗೆ ಪ್ರಭುಗಳು ತಮ್ಮ ಅಮೃತ ಹಸ್ತದಿಂದ ಧ್ವಜಾರೋಹಣವನ್ನು ಮಾಡಿ ಚಾಲನೆ ಮಾಡುತ್ತಾರೆ. ಧ್ವಜಾರೋಹಣ ಅಂತಂದ್ರೆ ಫ್ಲಾಗ್ ಹಾಯಿಸ್ಟಿಂಗ್ ಹೇಳ್ತೀನಿ ಇವತ್ತೇನಿಲ್ಲ. ಫ್ಲಾಗ್ ಹಾಯಿಸ್ಟಿಂಗ್ ಆದ್ಮೇಲೆ ಮತ್ತೆ ಸ್ಟೇಜಿಗೆ ಬಂದು ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಏನಿದೆ ಒಂದು ವಾರ ಅದಕ್ಕೆ ದೀಪ ಪ್ರಜ್ವಲನವನ್ನು ಮಾಡಿ ಆಮೇಲೆ ನಮ್ಮ ಅಡ್ಮಿನಿಸ್ಟ್ರೇಟಿವ್ ಆಫೀಸಿಗೆ ಬಂದು ಅಲ್ಲೆಲ್ಲ ಸೆಕ್ಷನ್ಸ್ನಲ್ಲಿ ಕೂಡ ಬಂದು ಅವರು ರಾಯರಿಗೆ ಒಂದು ಮಂತ್ರಾಕ್ಷತೆ ಎಲ್ಲ ಪೂಜೆಯನ್ನು ಮಾಡಿ ಮಂಗಳಾರತಿ ಮಾಡಿ ಎಲ್ಲರನ್ನ ಆಶೀರ್ವಾದ ಮಾಡಿ ಎಲ್ಲರೂ ಒಮ್ಮತದಿಂದ ಈ ಕಾರ್ಯಕ್ರಮವನ್ನು ಮಾಡಬೇಕಂತೇಳಿ ನಮ್ಮೆಲ್ಲರನ್ನ ಆಶೀರ್ವಾದ ಮಾಡಿ ಹೋಗ್ತಾರೆ. ಅದು ಇಂದಿನ ಕಾರ್ಯಕ್ರಮದ ಸಂಕ್ಷಿಪ್ತ ಪರಿಚಯ. ಅವೆಲ್ಲ ಇದೆ, ಅಶ್ವಮೇಧ ಮತ್ತೆ ಆಕಳ ಮತ್ತೆ ಕುದುರೆ ಅವೆಲ್ಲ ಬರುತ್ತವೆ, ಅವೆಲ್ಲ ಬಂದಿದೆ ಆಲ್ರೆಡಿ. ಈ ಸಾರಿ ಎಲ್ಲ ಯಾವ್ಯಾವ ಇದೆ ಅವೆಲ್ಲ ಮಾಡ್ತಾರೆ. ಅದಕ್ಕೆ ಇಲ್ಲ, ಇವತ್ತಂತೂ ಇದು ಆಯ್ತು. ಮುಖ್ಯವಾಗಿ ನಮಗೆ 31 ಪೂರ್ವಾರಾಧನೆ ಇದೆ. ಪೂರ್ವಾರಾಧನೆಗೆ ನಮ್ಮ ಆಂಧ್ರ ಪ್ರದೇಶದ ಗವರ್ನರ್ ಆದಂತ ಎಸ್ ಅಬ್ದುಲ್ ನಜೀರ್ ಅವರು ಬರ್ತಾ ಇದ್ದಾರೆ. ಮತ್ತು ರಾಘವೇಂದ್ರ ಅನುಗ್ರಹ ಪ್ರಶಸ್ತಿಗೆ ಭಾಜನರಾದಂತಹ 4 ಮಂದಿ ವಿಶಿಷ್ಟ ವ್ಯಕ್ತಿಗಳು, ವಿವಿಧ ಕ್ಷೇತ್ರಗಳಲ್ಲಿ ಸಾಧನೆಯನ್ನು ಮಾಡಿದಂತ 4 ಮಂದಿ. ಒಂದು ಎನ್ ಚಂದ್ರಶೇಖರನ್, ಟಾಟಾ ಸನ್ಸ್ ಚೇರ್ಮನ್ ಅವರು, ಮತ್ತೆ ವಿಶ್ವನಾಥ್ ಕರಾಡ್ ಅಂತೇಳಿ ಎಜುಕೇಶನಲಿಸ್ಟು ಮತ್ತೆ ಫಿಲಾಂಥಫರಿಸ್ಟು ಅವರು ಬರ್ತಾ ಇದ್ದಾರೆ. ಗರಿಗೆಪಾಟಿ ನರಸಿಂಹರಾವ್ ಅಂತೇಳಿ ಎಷ್ಟು ಅವಧಾನಗಳನ್ನು ಮಾಡಿದಂತ ದೊಡ್ಡ ಪ್ರವಚನಕಾರರು ಅವರು ಬರ್ತಿದ್ದಾರೆ. ಮಧ್ವ ಸಿದ್ಧಾಂತದಲ್ಲಿ ಒಳ್ಳೆ ಪ್ರಭುತ್ವವನ್ನು ಸಾಧಿಸಿದಂತ ಶ್ರೀಯುತ ವಿದ್ವಾನ್ ರಾಮ ವಿಠಲಾಚಾರ್ಯರು ಬರ್ತಿದ್ದಾರೆ. ಈ 4 ಮಂದಿಗೆ ಕೂಡ ರಾಘವೇಂದ್ರ ಅನುಗ್ರಹ ಪ್ರಶಸ್ತಿ ಮತ್ತು ಶ್ರೀಪಾದಂಗಳವರಿಂದ ವಿಶೇಷವಾಗಿ ಗವರ್ನರ್ ಅವರಿಗೆ ಸನ್ಮಾನ ಕಾರ್ಯಕ್ರಮ ಆಗುತ್ತದೆ. ಆಮೇಲೆ ಮತ್ತೆ ಎಲ್ಲ ಸಾಂಸ್ಕೃತಿಕ ಕಾರ್ಯಕ್ರಮಗಳು, ಪುಸ್ತಕಗಳ ಒಂದು ಬಿಡುಗಡೆ ಎಲ್ಲ ಕೂಡ ಇರ್ತವೆ. ಆಮೇಲೆ ಮತ್ತೆ ಉತ್ತರಾರಾಧನೆಯಿಂದ ನಮ್ಮ ಮಾಡವೀದಿಗಳಲ್ಲಿ ರಾಯರ ಉತ್ಸವ ಮೂರ್ತಿಯನ್ನು ಇಟ್ಟು ಒಂದು ರಥೋತ್ಸವದ ಇದನ್ನು ಮಾಡ್ತೀವಿ ನಾವು. ಧನ್ಯವಾದಗಳು, ನಮಸ್ಕಾರ. ಎಸ್ ಕೆ ಶ್ರೀನಿವಾಸರಾವ್, ಶ್ರೀ ರಾಘವೇಂದ್ರ ಸ್ವಾಮಿ ಮಂತ್ರಾಲಯ ವ್ಯವಸ್ಥಾಪಕರು. ಇವಾಗ ನಮ್ಮ ವೆಂಕಟ ಜೋಶಿ ಅವರು 2 ಮಾತಾಡ್ತಾರೆ. ಅಶ್ವಮೇಧ ಪೂಜೆ ಮತ್ತು ಗೋ ಪೂಜೆ ಎಲ್ಲ ಸುಸಂಪನ್ನವಾಗಿ ನಡೆದಿದೆ. ಮತ್ತು ಅದಲ್ಲದೇ ಗುರುಗಳು ಆಶೀರ್ವಾದ ಮಾಡಿ ಎಲ್ಲ ನಮ್ಮ ಸಿಬ್ಬಂದಿಗಳಿಗೆ ಎಲ್ಲರಿಗೂ ಆಶೀರ್ವಾದ ಮಾಡಿದ್ದಾರೆ ಬೆಳಗ್ಗೆ. ಮತ್ತು ಸಾಯಂಕಾಲ ಇವಾಗ ಸ್ಟೇಜ್ನಲ್ಲಿ ಬಂದ್ಬಿಟ್ಟು ದೀಪ ಪ್ರಜ್ವಲನೆ ಮಾಡಿ ಎಲ್ಲ ಕಾರ್ಯಕ್ರಮಗಳಿಗೂ ಗುರುಗಳು ಶುಭವನ್ನು ಹೇಳುತ್ತಾರೆ. ಈಗ ನಾಳೆಯಿಂದ ವಿಜೃಂಭಣೆಯಿಂದ ಕಾರ್ಯಕ್ರಮ ಸ್ಟಾರ್ಟ್ ಆಗುತ್ತದೆ. ಮತ್ತು 3 ದಿವಸ ಎಷ್ಟೇ ದಿವಸ ಆಗಲಿ 3 ದಿವಸ ಮಾತ್ರ ಭಕ್ತರು ಬಂದಾಗ ಬೆಳಗ್ಗೆಯಿಂದನೂ ಸಾಯಂಕಾಲ ತನಕನೂ ಪ್ರಸಾದದ ವ್ಯವಸ್ಥೆ ಇರುತ್ತದೆ. ಟೈಮಿಂಗು ಅಂತ ಇರೋಲ್ಲ, ಅದಕ್ಕೆ ಬೆಳಗ್ಗೆಯಿಂದ ಸಾಯಂಕಾಲ ಪ್ರಸಾದ ವ್ಯವಸ್ಥೆ ಇರ್ತದೆ. ಎಲ್ಲ ಭಕ್ತರು ಕೂಡ ಯಾವ ಟೈಮ್ನಲ್ಲಿ ಬಂದು ಪ್ರಸಾದವನ್ನು ತೆಗೆದುಕೊಳ್ಬೇಕು. ರಾತ್ರಿ 10 ಗಂಟೆದಾಗ ಪ್ರಸಾದ ಇರ್ತದೆ, ನಾನ್ ಸ್ಟಾಪ್ ಪ್ರಸಾದ ಇರ್ತದೆ. ಎಲ್ಲ ಭಕ್ತರು ಕೂಡ ಯಾವಾಗ ಬಂದರೂ ಕೂಡ ಬೆಳಗ್ಗೆ 10 ಗಂಟೆಯಿಂದ ರಾತ್ರಿ 10 ಗಂಟೆ ತನಕ ಪ್ರಸಾದವನ್ನು ಸ್ವೀಕಾರ ಮಾಡಬಹುದು, ಯಾವುದಕ್ಕೂ ಅಭ್ಯಂತರವಿರುವುದಿಲ್ಲ. ಮತ್ತು ಎಲ್ಲ ಕಾರ್ಯಕ್ರಮಗಳಲ್ಲಿ ಭಕ್ತರು ಪಾಲ್ಗೊಂಡು ರಾಘವೇಂದ್ರ ಸ್ವಾಮಿಗಳ ಅನುಗ್ರಹವನ್ನು ಪಡೆದುಕೊಳ್ಳಬೇಕು ಮತ್ತು ನಮ್ಮ ಗುರುಗಳ ಅನುಗ್ರಹವನ್ನು ಪಡೆದುಕೊಳ್ಳಬೇಕು. ನನ್ನ ಹೆಸರು ವೆಂಕಟೇಶ್ ಜೋಶಿ, ಮ್ಯಾನೇಜರ್. ಸ್ವಲ್ಪ
ಓಂ ತದೇವ ಲಗ್ನಂ ಸುದಿರಂ ತದೇವ ತಾರಾಬಲಂ ಚಂದ್ರಬಲಂ ತದೇವ ವಿದ್ಯಾಬಲಂ ದೈವಬಲಂ ತದೇವ ಲಕ್ಷ್ಮೀಬಲೇ ಶ್ರೀಯೋಗಂ ಸ್ಮರಾಮಿ ವದಯಂತಂ ಪದಂಗಂ ಶಿರೋ ಅವಶ್ಯಂ ಪರಿವಿಸ್ಸುದೇವಿರನೇಕಭಿರ್ದೇಹ ಓಂ ಶ್ರೀನಾಥ ಶ್ರಿಯಃ ನಿರೀಯಾಯ ಶ್ರಿಯಂ ವಯೋ ಜರದ್ರಭ್ಯೋ ದದಾತಿ ಶ್ರಿಯಂ ವಸಾ. ಇದು ಈ ವರ್ಷ ರಾಯರು 352ನೇ ಆರಾಧನೆ ನಡೀತಾ ಇದೆ. ನಾವು ಪ್ರತಿ ವರ್ಷ ನಾನು ಹುಟ್ದಾಗ್ಲಿಂದ ಬರ್ತಾ ಇದ್ದೀನಿ. ಇವತ್ತು ಸ್ವಾಮೀಜಿಗಳ ಕೈಯಾದ್ರೆ ಗೋಪೂಜೆ, ಅಶ್ವ ಪೂಜೆ ಮತ್ತೆ ಇವತ್ತು ಧ್ವಜಾರೋಹಣ ನಡೆದಿದೆ. ನಾನು ಹುಟ್ದಾಗ್ಲಿಂದ ಪ್ರತಿ ವರ್ಷ ಬರ್ತಾ ಇದ್ದೀನಿ. ರಾಯರು ನಮಗೆ ಒಳ್ಳೇದ್ ಮಾಡಿದ್ದಾರೆ. ರಾಯರ ಕೃಪೆಯಿಂದ ಎಲ್ಲೇ ಒಂದು ಫ್ಲಾಟ್ ತೆಗೆದು ಒಂದು ಮನೆನೂ ಕಟ್ಸ್ಕೊಂಡಿದೀವಿ. ಪ್ರತಿ ವರ್ಷ ಬರ್ತಾನೆ ಇರ್ತೀವಿ. ಪ್ರತಿ ತಿಂಗಳು ಎಲ್ಲಾ ಸೇವೆಗಳು ಮಾಡಿಸ್ತೀವಿ. ರಾಯರು ನಮಗ್ ತುಂಬಾ ಒಳ್ಳೇದ್ ಮಾಡಿದ್ದಾರೆ. ಎಲ್ರಿಗೂ ಖುಷಿ ಆಗ್ಲಿ. ಈ ವರ್ಷ ಅಂತೂ ಸ್ವಾಮೀಜಿಗಳು ಬಂದ್ಮೇಲಂತೂ ತುಂಬಾ ರಿನೋವೇಷನ್ಸ್ ನಡೆದಿದೆ. ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಎಲ್ಲ ರೂಮ್ಸ್ ಬಂದ ಯಾತ್ರಾರ್ಥಿಗಳಿಗೆ ರೂಮ್ಗಳು ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಆಮೇಲೆ ರಿನೋವೇಷನ್ಸ್ ತುಂಬಾ ನಡೆದಿದೆ. ಹೊಸದಾಗಿ ಗೆಸ್ಟ್ ಹೌಸ್ ಕಟ್ಸಿದ್ದಾರೆ. ಆಮೇಲೆ ರಿನೋವೇಷನ್ಸ್ ಅಲ್ಲಿ ಹೊರಗಡೆ ತುಂಬಾ ಚೆನ್ನಾಗಿ ಸ್ಕಲ್ಪ್ಚರ್ಸ್ ಎಲ್ಲ ಮಾಡ್ಸಿದ್ದಾರೆ, ಪೇಂಟಿಂಗ್ಸ್. ಆಮೇಲೆ ಬಂದ ಭಕ್ತಾದಿಗಳಿಗೆ ಯಾವ್ದೊಂದು ತೊಂದರೆ ಆಗ್ದಂಗೆ ಎಲ್ಲಾರ್ಗೂ ಈಸಿಯಾಗಿ ದರ್ಶನ ಆಗೋ ತರ ಮಾಡ್ಕೊಟ್ಟಿದ್ದಾರೆ. ಇವತ್ತು ಗೋಪೂಜೆ, ಅಶ್ವಪೂಜೆ ಮತ್ತೆ ಧ್ವಜಾರೋಹಣ ನಡೀತು ಸ್ವಾಮೀಜಿಗಳ ಕೈಯಾರೆ. ನಾವು ಬಂದಿದೀವಿ ಇವತ್ತು ಇಲ್ಲಿಗೆ. ಬೆಂಗಳೂರಿಂದ ನಾವು ಬಂದಿರೋದು, ಮಹಾಲಕ್ಷ್ಮಿ ಲೇಔಟ್ ಇಂದ. ನನ್ನ ಹೆಸರು ಲಾವಣ್ಯ ಮೂರ್ತಿ ಅಂತ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪೂಜ್ಯಾಯ ರಾಘವೇಂದ್ರಾಯ ಸತ್ಯಧರ್ಮ ರಥಾಯ ಚ ಭಜತಾಂ ಕಲ್ಪವೃಕ್ಷಾಯ ನಮತಾಂ ಕಾಮಧೇನವೇ. ಇಂದಿನಿಂದ ಕಲಿಯುಗದ ಕಾಮಧೇನು ಕಲ್ಪವೃಕ್ಷ ಸದೃಶರಾದ ನಿಮ್ಮೆಲ್ಲರ ಆರಾಧ್ಯ ಗುರುಗಳಾದ ರಾಘವೇಂದ್ರ ಸ್ವಾಮಿಗಳವರ 352ನೆಯ ಆರಾಧನಾ ಮಹೋತ್ಸವದ ಸಪ್ತರಾತ್ರೋತ್ಸವ ಅನ್ನುವಂಥದ್ದು ಇವತ್ತಿನಿಂದ ಪ್ರಾರಂಭವಾಗಿದೆ. ಈಗಾಗಲೇ ಗೋಪೂಜೆ, ಅಶ್ವಪೂಜೆ, ಅದೇ ರೀತಿಯಾಗಿ ವಿವಿಧ ವಾಹನಗಳ ಪೂಜೆ, ಧ್ವಜ ಪೂಜೆ, ಧ್ವಜಾರೋಹಣ, ವೇದಿಕಾ ಉದ್ಘಾಟನೆ ಮೊದಲಾದ ಕಾರ್ಯಕ್ರಮಗಳು ಸಂಪನ್ನಗೊಂಡಿದೆ. ಈಗ ಲಕ್ಷ್ಮೀ ಪೂಜೆ, ಧಾನ್ಯ ಪೂಜೆ, ಪ್ರಾರ್ಥನೋತ್ಸವಾದಿ ಕಾರ್ಯಕ್ರಮಗಳು ಇನ್ನು ಮುಂದೆ ನಡೆಯಲಿದೆ. ಇಂದಿನಿಂದ 7 ದಿನಗಳ ಕಾಲ ಸತತವಾಗಿ ಇಡೀ ವಿಶ್ವದಾದ್ಯಂತ ರಾಘವೇಂದ್ರ ಸ್ವಾಮಿಗಳವರ ಭಕ್ತರು, ಜಾತ್ಯತೀತವಾದ ಭಕ್ತರು ಹಬ್ಬದ ಒಂದು ಸಂಭ್ರಮದ ಆಚರಣೆಯನ್ನ ರಾಯರ ಆರಾಧನಾ ಅಂಗವಾಗಿ ಆಚರಿಸಲಿದ್ದಾರೆ. ಅದಕ್ಕೆ ಮಂತ್ರಾಲಯಕ್ಕೆ ಬರುವಂತಹ ಎಲ್ಲ ಭಕ್ತರಿಗೆ ಬೇಕಾದಂತಹ ವಸತಿ, ಕುಡಿಯುವ ನೀರು, ದರ್ಶನ, ಪ್ರಸಾದದ ವ್ಯವಸ್ಥೆ ಮೊದಲಾದಂತಹ ಅವರವರ ಅಪೇಕ್ಷಿತವಾದ ಎಲ್ಲ ವ್ಯವಸ್ಥೆಗಳನ್ನು ಕೂಡ ಶ್ರೀಮಠ ಈಗಾಗಲೇ ಮಾಡಿದೆ. ಯಾವುದೇ ತರಹದ ನೀರಿನ ಕೊರತೆ ಇಲ್ಲ. ನದಿಯಲ್ಲಿಯೂ ಕೂಡ ನೀರನ್ನ ಈಗಾಗಲೇ ಸ್ವಲ್ಪ ಭಾಗ ನೀರು ಬಿಟ್ಟಿದ್ದಾರೆ ಎಂಬುವಂತಹ ಸುದ್ದಿ ಬಂದಿದೆ. ಇನ್ನು ನಾವು ಉಭಯ ಸರ್ಕಾರಗಳ ಜೊತೆಯಲ್ಲಿ ಸಂಬಂಧಪಟ್ಟಂತಹ ಅಧಿಕಾರಿಗಳು, ಮಂತ್ರಿಗಳ ಜೊತೆಯಲ್ಲಿ ನಾವು ಮಾತನಾಡ್ತಾ ಇದ್ದೇವೆ. ಭಕ್ತರಿಗೆ ಯಾವುದೇ ತರಹದ ಕೊರತೆ ಇಲ್ಲದಂತೆ, ತೊಂದರೆ ಇಲ್ಲದಂತೆ ಆರಾಧನಾ ಕಾರ್ಯಕ್ರಮ ನಡೆಯಲಿದೆ. ಈ ಇಂದಿನಿಂದ ನಡೆಯುವ 7 ದಿನದ ಆರಾಧನಾ ಕಾರ್ಯಕ್ರಮಗಳನ್ನ ಮಾಧ್ಯಮಗಳ ಮೂಲಕವಾಗಿ ಪ್ರಸರಿಸ್ತಾ ಇದ್ದಾರೆ. ಎಲ್ಲ ಭಕ್ತಾದಿಗಳು ಪ್ರತ್ಯಕ್ಷವಾಗಿ ಇಲ್ಲಿ ಆರಾಧನೆಯಲ್ಲಿ ಪಾಲ್ಗೊಳ್ಳಬಹುದು. ಅಶಕ್ತರಾದವರು, ಅನಾನುಕೂಲವಾದಂತಹವರು ಮಾಧ್ಯಮಗಳ ಮೂಲಕವಾಗಿ ಪ್ರಸಾರವಾಗುವಂತಹ ಈ ಕಾರ್ಯಕ್ರಮವನ್ನು ವೀಕ್ಷಿಸಿ ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಿ ಎಲ್ಲರೂ ಪುನೀತರಾಗಬೇಕು ಅಂತ ಈ ಮೂಲಕ ಸೂಚಿಸ್ತಾ ಇದ್ದೇವೆ. ಬರುವಂತಹ ಭಕ್ತರು ವೈಯಕ್ತಿಕ ಅವರ ಎಚ್ಚರಿಕೆಯನ್ನು ವಹಿಸಿ, ಏಕೆಂತಂದ್ರೆ ತುಂಬಾ ರಶ್ ಇರುವಂತಹ ಸಂದರ್ಭವಾದ್ರಿಂದ ಗುರುರಾಜರ ಸೇವೆಯಲ್ಲಿ ನಿರಾತಂಕವಾಗಿ ಪಾಲ್ಗೊಳ್ಬೇಕು. ಯಾವುದೇ ತರಹದ ತೊಂದರೆ ಇಲ್ಲ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಇದ್ದೀವಿ. ಈ ಬಾರಿಯ ಆರಾಧನೆಯಲ್ಲಿ ಮೂಲರಾಮ ಅಂತ ನಮ್ಮ ಮಠದ ಆರಾಧ್ಯ ಮುಖ್ಯ ಪ್ರತಿಮೆಗಳಲ್ಲಿ ಒಂದಾದಂತಹ ಮೂಲರಾಮದೇವರು ಅವರ ಹೆಸರಿನಲ್ಲಿ ಭವ್ಯವಾದಂತಹ ಗುರುರಾಜರ ಅಂತರಂಗ ಭಕ್ತರು, ಬೆಂಗಳೂರಿನ ದಾನಿಗಳಾದಂತಹ ಸೋಮಣ್ಣ ಅವರು ತಮ್ಮ ತಾಯಿ ತಂದೆಯ ಅಪೇಕ್ಷೆಯ ಮೇರೆಗೆ 100 ರೂಮಿನ ವಿಶೇಷವಾದಂತಹ ಕೊಠಡಿ ಸಮುಚ್ಚಯವನ್ನ ಸಮರ್ಪಣೆ ಮಾಡಿದ್ದಾರೆ. ಅದೇ ರೀತಿಯಾಗಿ ನರಹರಿ ತೀರ್ಥರು ಅಂತ ನಮ್ಮ ಪರಂಪರೆಯ ಪೂರ್ವ ಯತಿವರೇಣ್ಯರು, ಮಧ್ವಾಚಾರ್ಯರ 2ನೇ ಶಿಷ್ಯರಾದಂತಹ ಅವರು, ಅವರ ಹೆಸರಿನಲ್ಲಿ ಸುಸಜ್ಜಿತವಾದಂತಹ ಭವ್ಯವಾದ ವಸತಿ ಸಮುಚ್ಚಯವನ್ನ ನರಹರಿ ತೀರ್ಥ ವಸತಿ ನಿಲಯ ಎಂಬುದನ್ನು ನಾವು ಸಮರ್ಪಣೆ ಮಾಡಿದ್ದೇವೆ. ನಮ್ಮ ಪರಮಗುರುಗಳು ಸುಷಮೇಂದ್ರ ತೀರ್ಥ ಶ್ರೀಪಾದಂಗಳವರ ಕಾಲದಲ್ಲಿ ನಿರ್ಮಾಣಗೊಂಡಂತಹ ವಿಜಯೇಂದ್ರ ವಸತಿ ಗೃಹ 100 ರೂಮಿನನ್ನ ಪುನಃ ನೂತನಗೊಳಿಸಿ ಅದನ್ನು ಕೂಡ ಈ ಆರಾಧನೆಗೆ ಸಮರ್ಪಣೆ ಮಾಡಿದ್ದೇವೆ.
ವಾಹನಗಳ ನಿಲುಗಡೆಗೋಸ್ಕರವಾಗಿ ಕಾರ್ ಪಾರ್ಕಿಂಗ್, ಸುವಿಶಾಲವಾದ ಕಾರ್ ಪಾರ್ಕಿಂಗ್ ಅನ್ನು ಕೂಡ 3-4 ಕಡೆಗೆ ನಾವು ಮಾಡಿದ್ದೇವೆ. ಇದೇ ರೀತಿಯಾಗಿ ನಮ್ಮ ಮಾಂಚಾಲಮ್ಮ ದೇವಸ್ಥಾನದಿಂದ ಕೆಳಗೆ ಹೋಗುವಾಗ ನದಿಗೆ ಹೋಗುವಂತ ನದಿ ಕಾರಿಡಾರ್ ಅನ್ನು ಕೂಡ ಬಹಳ ಭವ್ಯವಾದ ರೀತಿಯಲ್ಲಿ ಅದನ್ನ ನಿರ್ಮಾಣ ಮಾಡಿದ್ದೇವೆ. ಇನ್ನು 10 ಹಲವು ಕಾರ್ಯಗಳು ಈ ಆರಾಧನಾ ಅಂಗವಾಗಿ ಅಭಿವೃದ್ಧಿ, ಗ್ರಂಥ ಪ್ರಕಾಶನ ಮತ್ತು ರಾಘವೇಂದ್ರ ಅನುಗ್ರಹ ಪ್ರಶಸ್ತಿ ಮೊದಲಾದ ಕಾರ್ಯಕ್ರಮಗಳು ಈ ಆರಾಧನೆಯಲ್ಲಿ ನಡೆಯಲಿದೆ. ಈ ಆರಾಧನಾ ಕಾರ್ಯಕ್ರಮಕ್ಕೆ ನಮ್ಮ ಆಂಧ್ರ ರಾಜ್ಯದ ರಾಜ್ಯಪಾಲರಾಗಿರ್ತಕ್ಕಂತಹ ಗೌರವಾನ್ವಿತ ಅಬ್ದುಲ್ ನಜೀರ್ ಅವರು ಮುಖ್ಯ ಅತಿಥಿಗಳಾಗಿ 31ನೇ ತಾರೀಕು ನಡೆಯುವ ರಾಘವೇಂದ್ರ ಅನುಗ್ರಹ ಪ್ರಶಸ್ತಿ ಸಮಾರಂಭಕ್ಕೆ ಅವರು ಮುಖ್ಯ ಅತಿಥಿಗಳಾಗಿ ಉಪಸ್ಥಿತರಿರ್ತಾರೆ. ಟಾಟಾ ಗ್ರೂಪಿನ ಚೇರ್ಮನ್ ರಾದಂತಹ ಚಂದ್ರಶೇಖರ್ ಅವರಿಗೆ ಈ ಬಾರಿ ರಾಘವೇಂದ್ರ ಅನುಗ್ರಹ ಪ್ರಶಸ್ತಿ. ಅದೇ ರೀತಿಯಾಗಿ ಮಹಾರಾಷ್ಟ್ರದ ಶೈಕ್ಷಣಿಕ ಕ್ಷೇತ್ರದಲ್ಲಿ ವಿಶಿಷ್ಟ ಸಾಧನೆಯನ್ನು ಮಾಡಿರ್ತಕ್ಕಂತಹ ಕರಾಡ್ ಅವರಿಗೆ ರಾಘವೇಂದ್ರ ಅನುಗ್ರಹ ಪ್ರಶಸ್ತಿ. ತೆಲುಗು ರಾಜ್ಯಗಳಲ್ಲಿ ಧಾರ್ಮಿಕ ರಂಗದಲ್ಲಿ ಬಹಳ ಪ್ರಸಿದ್ಧರಾದ ವಿದ್ವಾಂಸರಾದ ಗರಿಕೆಪಾಟಿ ನರಸಿಂಹರಾವ್ ಅವರಿಗೆ, ಅದೇ ರೀತಿಯಾಗಿ ಕರ್ನಾಟಕ ರಾಜ್ಯದ ರಾಮವಿಠಲಾಚಾರ್ಯ ವಿದ್ವಾನ್ ಅವರಿಗೆ ರಾಘವೇಂದ್ರ ಅನುಗ್ರಹ ಪ್ರಶಸ್ತಿ ಮತ್ತು ಗೋವಿಂದ ಹರಿ ಮೊದಲಾದಂತಹ ಅನೇಕ ಗಣ್ಯರುಗಳಿಗೆ, ಸಾಧಕರುಗಳಿಗೆ ಪ್ರಶಸ್ತಿ ಪ್ರದಾನ, ರಾಘವೇಂದ್ರ ಅನುಗ್ರಹ ಪ್ರಶಸ್ತಿ ಮೊದಲಾದ ಕಾರ್ಯಕ್ರಮಗಳೆಲ್ಲ ನಡೆಯಲಿದೆ. ಈ ಎಲ್ಲಾ ಕಾರ್ಯಕ್ರಮಗಳಿಗೆ ಭಕ್ತರು ಹೆಚ್ಚು ಸಂಖ್ಯೆಯಲ್ಲಿ ಪಾಲ್ಗೊಂಡು ಗುರುಗಳ ಅನುಗ್ರಹಕ್ಕೆ ಪಾತ್ರರಾಗಬೇಕು. ಮಾಧ್ಯಮದವರಿಗೂ ಕೂಡ ಈ ಸಂದರ್ಭದಲ್ಲಿ ನಾವು ಅಭಿನಂದಿಸಿ ಅವರ ಸೇವೆ, ಅವರ ಸಹಕಾರ ಎಂದಿನಂತೆ ಶ್ರೀಮಠಕ್ಕೆ ಇರಬೇಕು ಅಂತ ಈ ಮೂಲಕ ಕೋರ್ತಾ ಇದ್ದೀವಿ. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.